ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರೋ 30 days 30 ಸ್ನ್ಯಾಕ್ಸ್ ರೆಸಿಪಿಯಲ್ಲಿ ಇವತ್ತು ಡೇ 9 ಆಗಿರುತ್ತೆ. ಕುಕುಂಬರ್ ಬೋಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಮಾಡ್ತಾ ಇರೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡದಾಗಿರೋ ಕುಕುಂಬರ್ ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು. ಸಿಪ್ಪೆ ಸಮೇತನೂ ನೀವು ಮಾಡ್ಕೋಬೋದು, ಸಿಪ್ಪೆ ರಿಮೂವ್ ಮಾಡ್ಕೊಂಡಾದರೂ ನೀವು ಮಾಡ್ಕೊಬೋದು. ಒಂದು ಕುಕುಂಬರಲ್ಲಿ ನಾನು 4 ಬೋಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಹೇಗೆ ಕಟ್ ಮಾಡಿಕೊಂಡೆ ಅಂತ. ಅದರೊಳಗಡೆ ಇರೋದನ್ನು ನಾವು ರಿಮೂವ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. 4 ಪೀಸ್ಗೂ ನಾನು ಹಾಗೆ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬೋಟ್ ಥರ ಹಾಕಬೇಕು. ಒಳಗಡೆ ನಾವು ಸ್ಟಫಿಂಗ್ ಇಟ್ಟರೆ ಸ್ಟಫಿಂಗ್ ಅದರೊಳಗೆ ಇಡೋ ಥರ ಆಗಿರಬೇಕು ಬೋಟು. ಅದೇ ಬೌಲಿಗೆ ನಾನು 2 ಕ್ಯಾರೆಟ್ ತುರ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ನಿಂಬೆ ಹುಳಿ ಹಾಕ್ಕೊತಿದ್ದೀನಿ. ನೀವು ನೋಡ್ತಿರ್ಬೋದು. ಸ್ವಲ್ಪ ಮಿಕ್ಸ್ಚರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಕಡಲೆಪುರಿ ಹಾಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳೋಣ. ಅಷ್ಟೇ, ನಮ್ಮ ಕುಕುಂಬರ್ ಬೋಟಿಗೆ ಮಿಕ್ಸ್ಚರ್ ಏನಂದರೆ ಸ್ಟಫಿಂಗ್ ರೆಡಿ ಆಗಿದೆ. ವಾವ್, ಅದೇ ಸ್ಟಫಿಂಗ್ನ ತೆಗೆದು ನಾನು ಆ ಬೋಟ್ ಒಳಗಡೆ ಹಾಕೋತಾ ಇದ್ದೀನಿ. ಸಖತ್ತಾಗಿರುತ್ತೆ ಸ್ನ್ಯಾಕ್ಸು, ಹೆಲ್ತಿ ಮತ್ತು ಈಸಿ ಕೂಡ. ನೀವು ನೋಡಿ, ಆ ಸ್ಟಫಿಂಗ್ ಮೇಲೆ ಒಂಚೂರು ಕಡಲೆಪುರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ಚರ್ ಹಾಕೋತಾ ಇದ್ದೀನಿ. ವಾವ್, ಹಾಗೆ ಬೋಟ್ ತೊಗೊಂಡು ತಿಂದರೆ ನಿಜವಾಗ್ಲೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಲೇಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ನಿಗಂತೂ ಇದು ಪರ್ಫೆಕ್ಟ್ ಆಗಿರುತ್ತೆ. ನೋಡಿ, ವಾವ್. ನಾನು ಮಾಡಿರೋ ಕುಕುಂಬರ್ ಬೋಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.